ದೇವಸ್ಥಾನವು ಕಾರಿಂಜ ಎಂಬ ಸ್ಥಳದಲ್ಲಿ ನೆಲೆಗೊಂಡಿರುವ ಪ್ರಸಿದ್ಧ ಶಿವನ ದೇವಾಲಯವಾಗಿದೆ. ಇದು ಬಂಟ್ವಾಳ ತಾಲೂಕಿನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. ಈ ದೇವಾಲಯವು ಕಾರಿಂಜ ಗ್ರಾಮದ ಬೆಟ್ಟದ ಮೇಲಿದೆ. ಈ ದೇವಾಲಯವನ್ನು 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಒಂದು ಶಿವನಿಗೆ, ಇನ್ನೊಂದು ಪಾರ್ವತಿ ಮತ್ತು ಗಣೇಶ ದೇವರಿಗೆ. ನಾನು ಇರುವ ದೇವಾಲಯ ಶಿವನ ದೇವಾಲಯವಾಗಿದೆ. ಈ ದೇವಾಲಯವನ್ನು ಜೈನ ಹಾಗೂ ವೈಷ್ಣವ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಈ ದೇವಾಲಯವನ್ನು ತಲುಪಲು ಸುಮಾರು 355 ಮೆಟ್ಟಿಲುಗಳನ್ನು ಹತ್ತಬೇಕಾಗುತ್ತದೆ. ಇದು ಪಾರ್ವತಿ ದೇವಾಲಯ. ಶಿವನ ದೇವಾಲಯದಿಂದ ಸ್ವಲ್ಪ ಕೆಳಗಿಳಿದು ಬಂದರೆ ಈ ದೇವಾಲಯವು ಕಾಣಸಿಗುತ್ತದೆ. ಪಾರ್ವತಿ ದೇವಸ್ಥಾನದಿಂದ ಸ್ವಲ್ಪ ಕೆಳಗಿಳಿದು ಬಂದರೆ ಗಣಪತಿ ದೇವಾಲಯವು ಕಾಣಸಿಗುತ್ತದೆ. ಅದುವೇ ಈ ದೇವಾಲಯವಾಗಿದೆ. ಶ್ರೀ ಕಾರಿಂಜೇಶ್ವರ ದೇವಸ್ಥಾನದ ಇತಿಹಾಸ. ಹಿಂದೂ ಪುರಾಣಗಳಲ್ಲಿ 4 ಯುಗಗಳನ್ನು ಉಲ್ಲೇಖಿಸಲಾಗಿದೆ. ಕಾರಿಂಜೇಶ್ವರ ದೇವಸ್ಥಾನವು ಅವೆಲ್ಲದಕ್ಕೂ ಸಾಕ್ಷಿಯಾಗಿದೆ. ಈ ದೇವಾಲಯವನ್ನು ಕೃತಯುಗದ ಸಮಯದಲ್ಲಿ ರೌದ್ರಗಿರಿ, ದ್ವಾಪರ ಯುಗದಲ್ಲಿ ಭೀಮಾಶೈಲ, ತ್ರೇತಾಯುಗದಲ್ಲಿ ಗಜೇಂದ್ರಗಿರಿ ಮತ್ತು ಕಲಿಯುಗದಲ್ಲಿ ಕಾರಿಂಜ ಎಂದು ಕರೆಯಲಾಗುತ್ತಿದೆ. ಇದು 4 ಪ್ರಮುಖ ಯುಗಗಳಲ್ಲಿ ಸಾಕ್ಷಿಯಾಗಿರುವ ಒಂದು ದೇವಾಲಯವಾಗಿದೆ. ಭೀಮನು ಮಂಡಿಯನ್ನು ಉರಿದಾಗ ಈ ಸ್ಥಳದಲ್ಲಿ ಜಾನತೀರ್ಥ ಎಂಬ ಕೊಳವು ನಿರ್ಮಾಣಗೊಂಡಿರುತ್ತದೆ. ಅದುವೇ ಈ ಜಾನತೀರ್ಥ ಕೊಳ. ಭೀಮನು ತನ್ನ ಗದೆಯನ್ನು ಎಸೆದುದರಿಂದ ಇಲ್ಲಿ ಒಂದು ಕೊಳವು ನಿರ್ಮಾಣವಾಗಿದೆ ಎಂದು ನಂಬಲಾಗಿದೆ. ಅದುವೇ ಈ ಗದಾತೀರ್ಥ. ವರ್ಷದ ಎಲ್ಲ ದಿನವೂ ಬೆಟ್ಟದ ತುದಿಯಲ್ಲಿರುವ ಈ ಕೆರೆಗಳು ಬತ್ತದಿರುವುದು ವಿಶೇಷ ಮತ್ತು ದೇವಾಲಯಗಳಿಗೆ ನಿರಂತರವಾಗಿ ನೀರನ್ನು ಸರಬರಾಜು ಮಾಡುವ ಕಾರ್ಯವನ್ನು ಸಹ ಈ ಕೆರೆಗಳು ಮಾಡುತ್ತವೆ. ಈ ದೇವಸ್ಥಾನದಲ್ಲಿ ಶಿವರಾತ್ರಿ ಒಂದು ಪ್ರಮುಖ ಹಬ್ಬವಾಗಿದೆ. ಈ ಹಬ್ಬವನ್ನು 4 ದಿನಗಳವರೆಗೆ ಇಲ್ಲಿ ಆಚರಿಸಲಾಗುತ್ತದೆ. 2ನೇ ದಿನ ಭಗವಾನ್ ಶಿವನ ವಿಗ್ರಹವು ಪಾರ್ವತಿ ದೇವಿಯೊಂದಿಗೆ ಐಕ್ಯವಾಗುತ್ತದೆ. 3ನೇ ದಿನ ರಥೋತ್ಸವವನ್ನು ನಡೆಸಲಾಗುತ್ತದೆ. ಈ ದಿನ ವಿಗ್ರಹಗಳನ್ನು ದೇವಾಲಯದ ಸುತ್ತಲೂ ಮೆರವಣಿಗೆಯನ್ನು ಸಾಗಿಸಿ ನಂತರ ರಥದಲ್ಲಿ ಸಾಗಿಸಲಾಗುತ್ತದೆ. ಮತ್ತೆ 4ನೇ ದಿನ ಶಿವನ ವಿಗ್ರಹವನ್ನು ಪಾರ್ವತಿ ದೇವಿಯೊಂದಿಗೆ ಕೊಂಡೊಯ್ಯಲಾಗುತ್ತದೆ. ಹೀಗೆ ಶಿವರಾತ್ರಿಯನ್ನು 4 ದಿನಗಳ ಕಾಲ ನಡೆಸಲಾಗುತ್ತದೆ. ಈ ದೇವಸ್ಥಾನದಲ್ಲಿ ಅನೇಕ ಕೋತಿಗಳನ್ನು ಕಾಣಬಹುದು. ವಾನರರಿಗೆ ಆಹಾರವನ್ನು ನೀಡುವ ಪದ್ಧತಿ ಪ್ರಾಚೀನ ಕಾಲದಲ್ಲಿಯೂ ಇಲ್ಲಿ ಪ್ರಸ್ತುತದಲ್ಲಿದೆ. ಇದು ಮಂಗಳೂರಿನಿಂದ 35 ಕಿಲೋಮೀಟರ್ ಮತ್ತು ಬಂಟ್ವಾಳದಿಂದ ಕೇವಲ 14 ಕಿಲೋಮೀಟರ್ ದೂರದಲ್ಲಿದೆ.